ಆಗ್ಯದ. ಪ್ರತಿಯೊಂದು ಉತ್ತರ ಕೇಳ್ತಾರೆ ಮತ್ತು ಬಂದು ಹಿಡಿಸ್ತಾರೆ. ಹಿಡಿಸೋದ್ರಾಗ ಇದನ್ನು ಪ್ರಚಾರ ಮಾಡ್ತಾರೆ, ಜನರಿಗೆ ಹೋಗಿ ಮುಟ್ಸೋಂಥ ಕೆಲಸ ಮಾಡ್ತಾರೆ. ಇಲ್ಲವೇನಾಗಿತ್ತಪ್ಪ ಅಂದ್ರೆ ಮೀಡಿಯಾ ಇದ್ದಿದ್ದು ತನಗೆ ಬೇಕಂತಷ್ಟು ಚಾಯ್ಸ್ ಮಾಡಿ ಹಾಕುವಂಥದ್ದಾಗಿತ್ತು. ಆದರೆ ಇವತ್ತು ಮೀಡಿಯಾ ನಿಧಾನಕ್ಕೆ ತನ್ನ ಮೈ ಜಾಡಿಸ್ಕೊಳ್ತಾ ಇದೆ. ನಾವು ಕೇವಲ ಮೋದಿಯವ್ರ ಬೆನ್ನು ಹತ್ತಿದ್ರೆ ನಾಳೆ ಭವಿಷ್ಯ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಮೀಡಿಯಾದಲ್ಲೂ ಸಹಿತ ಈಗ ಅದರಲ್ಲೂ ವಿಶೇಷವಾಗಿ ಟಿ ವಿ ಮಾಧ್ಯಮವನ್ನು ಈ ಒಂದು ರಾಜಕೀಯ ಚರ್ಚೆಗಳು ನೋಡೋ ಸಹ ಜನ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಯಾಕಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ನೋಡುವಂಥವು. ಈಗ ಕೆಲವೊಂದು ಏನಪ್ಪ ಅಂತಂದ್ರೆ ಮೀಡಿಯಾಗಳು ನಿಧಾನಕ್ಕೆ ಮೋದಿ ಪರ ಮಾತಾಡಿದ್ರೆ ನಮಗೆ ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಅನ್ನೋಂಥ ಭಾವನೆ ಅವರಲ್ಲೂ ಬರ್ತಾ ಇದೆ ಅಂತ. ಯಾಕಂದ್ರೆ ನೋಡುಗರೇ ಇಲ್ಲ, ಬರೀ ಮೋದಿಯವ್ರನ್ನ ಹೊಗಳುವಂಥದ್ದು, ಮೋದಿಯವ್ರನ್ನ ದೊಡ್ಡ ವ್ಯಕ್ತಿಯನ್ನಾಗಿ ತೋರಿಸುವಂಥದ್ದು, ಎಲ್ಲ ಸಾಧನೆ ಮಾಡಿದಾರಪ್ಪ, ಸಾಧನೆ ಅಧಿಕಾರ ಅಂತ ಹೇಳುವಂಥ ವಿಷಯಗಳನ್ನು ಜನ ಈ ಸೋಷಿಯಲ್ ಮೀಡಿಯಾದಿಂದಾಗಿ ಅವ್ರನ್ನ ದೂರ ಸರಿಸ್ತಾ ಇದ್ದಾರೆ. ಹೇಗೆ ಅವ್ರಿಗೂ ಭಯ ಶುರುವಾಗ್ಯದ. ಅದರಲ್ಲಿ ಗೋಧಿ ಮೀಡಿಯಾದಲ್ಲಿ ಅನೇಕ ಮೀಡಿಯಾಗಳು ನಿಧಾನಕ್ಕೆ ತಾವು ಸತ್ಯ ಕೆಲಸವನ್ನು ಶುರು ಮಾಡ್ತಾ ಇದ್ದಾರೆ. ಇವೆಲ್ಲ ನೆಲೆಯಲ್ಲೇ ಇವತ್ತು ಮೋದಿಯವರು ಗಾಬರಿಗೊಂಡಿದ್ದಾರೆ. ಏನಪ್ಪ ಇದು? ಅದಕ್ಕಾಗಿ ಅವರು ಡಿಜಿಟಲ್ ಮೇಲೆ ಕಮಾಂಡ್ ತೊಗೊಳ್ಬೇಕು, ತನ್ನ ಕಂಟ್ರೋಲ್ ತೊಗೋಬೇಕು, ತಮ್ಮ ಒಂದು ಹಿಡಿದು ತೊಗೋಬೇಕು ಪ್ರಯತ್ನ ಮಾಡಿದರು. ಅದನ್ನು ಸಹಿತ ಇವತ್ತು ವಿರೋಧ ಪಕ್ಷಗಳು ವಿರೋಧ ಮಾಡಿ ಅದನ್ನು ಮಾಡಿಕೊಡೋಂಗಿಲ್ಲ. ಯಾಕಂದರೆ ಪತ್ರಿಕಾ ಸ್ವಾತಂತ್ರ್ಯ ಭಾಳ ಮಹತ್ವದ್ದು ಅಂತ ಅದನ್ನು ಒಂದು ಮುಖ್ಯ ವಿಷಯವನ್ನಾಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇವತ್ತು ಏನಪ್ಪ ಅಂದ್ರೆ ಮೋದಿಯವರಿಗೆ ಈ ಒಂದು 18ನೇ ಲೋಕಸಭೆ ಇದೇನಪ್ಪ ಅಂದ್ರೆ ಹಿಂದಿನಷ್ಟು ಸುಲಭವಾಗಿ ಅವ್ರಿಗೆ ಆಡಳಿತ ನಡೆಸೋದು ಕೊಡಲಿಕ್ಕಿಲ್ಲ, ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಜೊತೆಯಲ್ಲಿ ನಿರುದ್ಯೋಗದಿಂದಾಗಲಿ ಬೆಲೆ ಏರಿಕೆಯಿಂದಾಗಲಿ ಜನ ರೊಚ್ಚಿಗೆ ಹೋಗಿಬಿಟ್ಟಿದ್ದಾರೆ. ಹೌದಪ್ಪ ಇದು ಸಾಕು ಅನ್ನೋಷ್ಟು ಮಟ್ಟಿಗೆ. ಯಾಕಂದ್ರೆ ದಿನಾಲು ಮಾರ್ಕೆಟ್ನಲ್ಲಿ ದಿನನಿತ್ಯ ಮಾರ್ಕೆಟ್ ರೇಟ್ ಹೈಕ್ ಆಗೋದ್ರಿಂದಾಗಿ ಬದುಕು ಕಷ್ಟ ಆಗಿದೆ. ಜೊತೆಗೆ ಶಿಕ್ಷಣದಲ್ಲಿ ಇದೆಲ್ಲ ಹೌದು ಬಾಬು, ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ದುಡಿದ್ರೆ ನಮಗೆ ನೌಕರಿ ಸಿಗ್ತದೆ, ಅಥವಾ ನಮಗೆ ನೀಟ್ ಸರಿಯಾಗಿ ಬರೆದ್ರೆ ನಾವು ಡಾಕ್ಟರ್ದು ಎಕ್ಸಾಮ್ ಪಾಸ್ ಆಗೋ ಸಾಧ್ಯತೆಗಳಿದ್ದಾವೆ ಅನ್ನೊಂದು ಸಹಿತ ವಾತಾವರಣ ತುಳಿತಾ ಇಲ್ಲ. ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಯಾವುದೇ ಪ್ರೊಫೆಷನಲ್ ಕೋರ್ಸ್, ಯಾವುದೇ ಒಂದು ವೃತ್ತಿಪರ ಕೋರ್ಸ್ಗೆ ನಾವು ಸೆಲೆಕ್ಷನ್ ಆಗ್ತೀವಿ ಅಥವಾ ನಾವು ಅದನ್ನು ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಇವತ್ತು ಹಾರ್ಡ್ ವರ್ಕ್ ಮಾಡುವಂಥ ಯುವಕರಲ್ಲೇ ಕಡಿಮೆ ಆಗ್ತಾ ಇದೆ ಅಂತ. ಅದೇ ಕಾಲಕ್ಕೆ ಈ ಸೈನ್ಯದ ಬಗ್ಗೆ ಸಹಿತ, ಯಾಕಂದರೆ ಮೊದಲ ಸೈನ್ಯ ಸಲುವಾಗಿ ಹೋಗಿಸಲುವಾಗಿ ಭಾಳಷ್ಟು ಮಕ್ಕಳು ಪ್ರಯತ್ನ ಮಾಡ್ತಾಯಿದ್ರು. ಯಾಕಂದರೆ ಅಲ್ಲಿ ಬಡತನ ಇರುವುದರಿಂದಾಗಿ ಬಿಹಾರ ಮತ್ತು ಉತ್ತರ ಪ್ರದೇಶ ಎಲ್ಲ ದೇಶ, ಇಡೀ ದೇಶದ ಬಡತನ ಲಾಭ ಬೇರೆ. ಆದರೂ ಅತಿ ಹೆಚ್ಚು ಬಡತನ ಮತ್ತು ನಿರುದ್ಯೋಗ ಏನಪ್ಪ ಅಂತಂದ್ರೆ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲ. ಹೀಗಾಗಿ ಅಲ್ಲಿ ಜನ ಸೈನ್ಯಕ್ಕೆ ಹೋಗೋದಕ್ಕಾಗಿ ಅಲ್ಲಿ ಮಕ್ಕಳು ಪ್ರಯತ್ನ ಮಾಡ್ತಾಯಿದ್ರು. ಈಗ ಅದು ಸಹಿತ ಕಡಿಮೆ ಆಗಿಬಿಟ್ಟದೆ. ಯಾಕಂದ್ರೆ 4 ವರ್ಷದ ಕೋರ್ಸಿಗಾಗಿ 4 ವರ್ಷದ ಒಂದು ಉದ್ಯೋಗಕ್ಕಾಗಿ ಏನು ಮಾಡೋದಪ್ಪ ಅನ್ನುವಂಥದ್ದು. ಹೀಗಾಗಿ ಇಡೀ ಯುವಕರು ಇವತ್ತ ಒಂದು ಮೋದಿ ಅವರ ವಿರೋಧವಾದಂಥ ಒಂದು ಏನಪ್ಪ ಅಂದ್ರೆ ಮನಸ್ಥಿತಿ ಬರ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಮೋದಿಯವ್ರಿಗೆ ಇವತ್ತು ಗಾಬರಿ ಬೀಳುವಂಥ ವಿಷಯ ಆಗ್ಯದ. ಹೆಂಗಪ್ಪ ಇದನ್ನು ನಾವು ತಡೆಯುವುದು ಅನ್ನುವಂಥದ್ದು. ಯಾಕಂದ್ರೆ ದಿನಕ್ಕೆ ಏನಪ್ಪ ಅಂದ್ರೆ ಇವತ್ತು ಕೆಲವಷ್ಟಿಷ್ಟು ವಾರ್ತೆಗಳು ಬರ್ತಾ ಇದ್ದಾವೆ, ಒಳಗಿನ ಸುದ್ದಿಗಳು ಬರ್ತಾ ಇದ್ದಾವೆ. ಹಿಂದಿನ ಚುನಾವಣೆಯಲ್ಲಿ ಸಾಕಷ್ಟು ಪಾರ್ಟಿ ಫಂಡ್ ಬಂದಿದ್ದ ನೆಲೆಯಲ್ಲಿಯೋ ಇನ್ನೊಂದು ನೆಲೆಯಲ್ಲಿಯೋ ಸರ್ಕಾರ ದುಡ್ಡನ್ನು ಯಥೇಚ್ಛವಾಗಿ ಈ ಒಂದು ಏನು ಪ್ರಸಾರಕ್ಕಾಗಿ ಖರ್ಚು ಮಾಡಿದ್ರಿಂದಾಗೆ ಇವತ್ತು BJPಯ ಈ ಒಂದು ಸರ್ಕಾರದಲ್ಲ ಅದು ಖಜಾನೆಯಲ್ಲಿ ದುಡ್ಡಿನ ತೊಂದರೆ ಅದ ಅನ್ನುವಂಥ ವಾರ್ತೆಗಳು ಬರ್ತಾ ಇದ್ದಾವೆ. ಎಷ್ಟು ಸರಿ ಎಷ್ಟು ತಪ್ಪ ಮದ್ದರೆ ಆದರೆ ಇಲ್ಲಿವರೆಗೆ ಘೋಷಣಾ ಅಂತ ಯೋಜನೆಗಳು ಯಾವ ಪೂರ್ಣ ಆಗಿಲ್ಲ. ಹೀಗಾಗಿ ಅವುಗಳಿಂದ ಹೆಚ್ಚಿನ ಇನ್ಕಮ್ ಬರ್ತಾ ಇಲ್ಲ ಅನ್ನಿಸುತ್ತೆ, ಅಷ್ಟು ಸತ್ಯದ. ಹೀಗಾಗಿ ಇವತ್ತು ಈ ಘೋಟಾಲಗಳು, ಈ ಒಂದು ಅದರಲ್ಲೂ ಮುಖ್ಯವಾಗಿ ಸ್ಕ್ಯಾಂಡಲ್ಗಳಂತಿರೋ ಏನಂತಿರೋ ಪ್ರಕರಣಗಳು, ಹಗರಣಗಳು ಇವೆಲ್ಲವೂ ಇವತ್ತು ಮೋದಿಯವರಿಗೆ ಅಥವಾ ಅವ್ರ ಆಡಳಿತಕ್ಕೆ ತಲೆನೋವಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಇವತ್ತು ಅತ್ಯಂತ ಸ್ಪಷ್ಟವಾಗಿ ರಾಹುಲ್ ಗಾಂಧಿಯವರು ತಮ್ಮ ಫ್ಯೂಚರ್ ಪ್ಲ್ಯಾನ್ ಹಾಕೊಂಡ್ಬಿಟ್ಟಿದ್ದಾರೆ. ಇಲ್ಲ ನಾ ಇದೇ ದಿಶೆಯಲ್ಲಿ ಹೋಗಬೇಕು ಅನ್ನುವಂಥದ್ದು. ಅದಕ್ಕಾಗಿ ನೀಟ್ ಸಲುವಾಗಿ ಇವತ್ತು ಗಂಭೀರವಾಗಿ ಒಂದು ಯುವಕರ ಜೊತೆ ಚರ್ಚೆ ಮಾಡುವಂಥದ್ದು. ಇಲ್ಲಿ ಚರ್ಚೆಗೆ ಏನಾದರೂ ಅವಕಾಶ ಇಲ್ಲ ಅಂದ್ರೆ ಬೀದಿಗಳಲ್ಲಿ ಹೋರಾಟಕ್ಕೆ ಇಳಿಯುವಂಥ ಎಲ್ಲ ಯೋಚನೆಗಳನ್ನು ಈ ಒಂದು ಯುವ ನಾಯಕರು ಮಾಡಿದ್ದಾರೆ ಅಂತ. ಇವತ್ತು ಪ್ರತಿ 4 ಜನರಲ್ಲೇ ಒಬ್ಬ ನಿರುದ್ಯೋಗಿ ಯುವಕರಿದ್ದಾರೆ. ಹೀಗಾಗಿ ಅವರೆಲ್ಲರೂ ಇವತ್ತು ಆ ಯುವಕರು ಇವತ್ತು ಮೋದಿ